ಇದೇ ಸ್ಥಳದಲ್ಲಿ ಪೂಜ್ಯ ವಿದ್ಯಾರಣ್ಯ ಮಹಾಸ್ವಾಮಿಗಳು ತಮ್ಮ ಯೋಗ ಶಕ್ತಿಯಿಂದ ಕರ್ನಾಟಕ ಸಾಮ್ರಾಜ್ಯವನ್ನು ಸ್ಥಾಪಿಸಿ ವಿಜಯನಗರವೆಂದು ನಾಮಕರಣ ಮಾಡಿದ್ದು ಚೆನ್ನ. ಇದೇ ಸ್ಥಳ ಹಕ್ಕರಾಯ ಬುಕ್ಕರಾಯ ಮುಂತಾದ ಮಹಾಪ್ರಭೃತಿಗಳಿಂದ ಸಂರಕ್ಷಿಸಲ್ಪಟ್ಟು ಕನ್ನಡಿಗರ ಕಲೆ ಸಾಹಿತ್ಯ ಸಂಸ್ಕೃತಿಗಳ ಆವಾಸ ಸ್ಥಳವಾಗಿ ಮೆರೆದಾಡುತ್ತಾ ಎದುರು ಬಿದ್ದ ಶತ್ರುಗಳಿಗೆ ಎದೆಮೆಟ್ಟಿ ಇಡೀ ದಕ್ಷಿಣ ಹಿಂದೂಸ್ಥಾನವನ್ನು 200 ವರ್ಷಗಳು ವಿಧರ್ಮೀಯರ ದುರಾಕ್ರಮಣದ ದಬ್ಬಾಳಿಕೆಯಿಂದ ರಕ್ಷಿಸಿದ ಕನ್ನಡಿಗರ ವಿಜಯ ಧ್ವಜ ಹಾರಾಡುತ್ತಿದ್ದ ಸ್ಥಳ ಇದೇ ಮಗನೇ. ಈಗ ಹಾಳು ಬಿದ್ದ ಹಂಪಿ ಎಂಬ ಅಪವಾದಕ್ಕೆ ಗುರಿಯಾಗಿದೆಯೋ ಚೆನ್ನ. ಮುತ್ತು ರತ್ನಗಳನ್ನು ಅಕ್ಕಿ ಬೇಳೆಯಂತೆ ಸೇರಿನಲ್ಲಿ ಅಡೆದು ಮಾರುತ್ತಿದ್ದ ಅಂಗಡಿಗಳ ಸಾಲಿನಲ್ಲಿ ಕತ್ತೆ ನಾಯಿಗಳು ನಿಂತಿವೆ. ರಾಜಾಧಿರಾಜರು ಸಾರ್ವಭೌಮರುಗಳು ಓಡಾಡುತ್ತಿದ್ದ ರಾಜಮಾರ್ಗಗಳೆಲ್ಲ ಹಾಳೂರ ಸ್ಮಶಾನದಂತೆ ಭಾಸವಾಗುತ್ತಿದೆ. ನಮ್ಮ ಅದೃಷ್ಟ ಅಪ್ಪಾಜಿ, ಅದೃಷ್ಟ. ಅದೃಷ್ಟ ಅಲ್ಲ ಮಗನೇ, ಉದಾರ ಗುಣ. ಉತ್ತೇಜಿತರಾಗಬೇಡಿ ಅಪ್ಪಾಜಿ. ಕರ್ನಾಟಕ ಸಾಮ್ರಾಜ್ಯದ ಹಿಂದಿನ ವೈಭವ ಜ್ಞಾಪಕ ಬಂದ ತಕ್ಷಣ ಕ್ಷಾತ್ರ ಉಕ್ಕಿ ಬರುತ್ತದೋ ಮಗನೇ. ಹೆದರಿ ಹೇಳಿ